ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಬ್ರಹ್ಮಣ್ಯ ಷಷ್ಠಿ, ಸ್ಕಂದ ಷಷ್ಠಿ ಎಂಬುದಾಗಿ ನಾವು ಆಚರಣೆ ಮಾಡ್ತೇವೆ. ಸ್ಕಂದ ಷಷ್ಠಿಯಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ಪ್ರಿಯರಾದಂತಹ ಬ್ರಾಹ್ಮಣರನ್ನ ಅವಶ್ಯವಾಗಿ ಗಂಧ, ಅಕ್ಷತ, ದಾನ, ದಕ್ಷಿಣೆ ಇವುಗಳಿಂದ ಅವರನ್ನು ಸಂತೋಷಪಡಿಸಿದರೆ ನಮಗೆ ಆ ಗ್ರಹ ಗತಿಗಳಲ್ಲಿ ಆಗುವಂತಹ ತೊಂದರೆಗಳು, ಬೇರೆ ಏನೇನು ತೊಂದರೆಗಳಿದೆಯೋ ಅದೆಲ್ಲವೂ ಕೂಡ ನಮಗೆ ಪರಿಹಾರವಾಗತ್ತೆ. ಆ ಬ್ರಾಹ್ಮಣರ ಆ ಭೋಜನ ಅಷ್ಟು ವಿಶೇಷವಾಗಿ ಶಾಸ್ತ್ರಾದಿಗಳಲ್ಲಿ ಹೇಳಲ್ಪಟ್ಟಿದೆ. ಆ ಬ್ರಾಹ್ಮಣರ ಭೋಜನ ಮತ್ತು ಸುಬ್ರಹ್ಮಣ್ಯನ ಮಹಿಮೆ ಬಹಳ ವಿಚಿತ್ರವಾದಂತಹದ್ದು. ಆ ಸುಬ್ರಹ್ಮಣ್ಯನ ಒಂದು ಹೆಸರು ಗುಹ ಮತ್ತು ತಾರಕಾಸುರನನ್ನು ಸಂಹಾರ ಮಾಡಿದ್ದಾನೆ ಇತ್ಯಾದಿ ಎಷ್ಟೋ ಸಾಧನೆಗಳು ಇದೆ. ದೇವತೆಗಳ ಸೇನಾನಿ ಅವನಾಗಿದ್ದಾನೆ ಮತ್ತು ಭಗವಂತನ ತತ್ವವನ್ನು ತಿಳಿದುಕೊಳ್ಳದೆ ಕೆಟ್ಟ ಜನರು ಯಾರಿರ್ತಾರೆಯೋ ಅವರು ನರಕಕ್ಕೆ ಹೋಗಬೇಕು ಎಂಬುದಕ್ಕಾಗಿ ಸ್ಕಂದ ಮತವನ್ನು ಪ್ರವರ್ತನೆ ಮಾಡಿ ಸ್ಕಂದನೇ ಸರ್ವೋತ್ತಮ ಅಂತೆನ್ನುವುದಾಗಿ ಎಲ್ಲರೂ ತಿಳಿದುಕೊಳ್ಳಬೇಕು ಎನ್ನುವಂತಹ ಆ ತತ್ವವನ್ನು ದೇವರ ಅನುಗ್ರಹದಿಂದ, ದೇವರ ಆಜ್ಞೆಯಂತೆ ಪರಿವರ್ತನೆಯನ್ನು ಮಾಡಿ ಸ್ಕಂದ ಅವರು ಆ ಶಾಸ್ತ್ರವನ್ನು ಆಚರಣೆ ಮಾಡಿದ್ದಾರೆ. ಅದನ್ನು ಇವತ್ತಿಗೂ ಜಗತ್ತಿನಲ್ಲಿ ನಾವು ನೋಡ್ತೇವೆ. ನರಕಾದಿಗಳ ಪ್ರಾಪ್ತಿ ಅವುಗಳಿಂದ ಆಗತ್ತೆ. ಸರ್ವೋತ್ತಮತ್ವವನ್ನು ಮುಚ್ಚಿ, ಭಗವಂತನ ಸರ್ವೋತ್ತಮತ್ವವನ್ನು ಮುಚ್ಚಿ ತಾನೇ ಸರ್ವೋತ್ತಮ ಅಂತೆನ್ನುವುದಾಗಿ ಹೇಳಿಕೊಂಡು ಅವರ ಎಲ್ಲ ದುರ್ಜನರನ್ನು ಕೂಡ ನರಕಕ್ಕೆ ಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡಿದ ಆ ಸ್ಕಂದ ಪಾರ್ವತಿ ಪುತ್ರ. ಅಂತಹ ಆ ಸ್ಕಂದನ ವಿಶೇಷವಾದ ರೀತಿಯಲ್ಲಿ ಮಹಿಮೆ ಆ ಶಾಸ್ತ್ರಾದಿಗಳು, ಪುರಾಣಾದಿಗಳು ತಿಳಿಸಿಕೊಡುತ್ತದೆ. ಕಥೆಗಳು, ಹೇರಾಳವಾದಂತಹ ಕಥೆಗಳು ಕೂಡ ಇಲ್ಲಿ ನಾವು ಕಾಣುತ್ತೇವೆ. ಆದ್ದರಿಂದ ಆ ಸ್ಕಂದ ಕುಷ್ಠರೋಗ ಮೊದಲಾದ ಎಲ್ಲ ರೋಗಗಳನ್ನು ಕೂಡ ಪರಿಹಾರವನ್ನು ಮಾಡಿ, ಆ ಭಕ್ತರಲ್ಲಿ ಇರುವ ಪಾಪಗಳನ್ನು ಪರಿಹಾರವನ್ನು ಮಾಡಿ ನಮಗೆ ಆ ಭಗವಂತನ ಹತ್ತಿರ ಹೋಗುವಂತಹ ಮಾರ್ಗವನ್ನು ತೋರಿಸಿ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಆದ್ದರಿಂದ ಅನ್ನಾದಿಗಳನ್ನು ಕೊಟ್ಟು ನಮ್ಮನ್ನು ರಕ್ಷಣೆಯನ್ನು ಕೂಡ ಅವನು ಮಾಡುವುದರಿಂದ ವಿಲಕ್ಷಣವಾದಂತಹ ರೂಪ, ಸುಂದರವಾದಂತಹ ರೂಪ, ಅಂತಹ ರೂಪ ಆ ಸ್ಕಂದಂದು. ಅಂತಹ ಸ್ಕಂದ ಆ ಬ್ರಹ್ಮಚಾರಿಯಲ್ಲಿ ಅಭಿವ್ಯಕ್ತನಾಗಿರ್ತಾನೆ. ಅಂತಹ ಬ್ರಹ್ಮಚಾರಿಗಳಿಗೆ ನಮ್ಮ ಗ್ರಹಗಳಲ್ಲಿ ಇರುವ ದೋಷಗಳು, ನಮ್ಮ ಜೀವನದಲ್ಲಿ ಇರುವಂತಹ ರೋಗ, ವ್ಯಾಧಿ ಇವುಗಳನ್ನೆಲ್ಲ ಪರಿಹಾರ ಮಾಡಬೇಕಾದರೆ ಆ ಬ್ರಾಹ್ಮಣರಿಗೆ ಅವತ್ತು ಭೋಜನವನ್ನು ಯಥಾಶಕ್ತಿ ದಕ್ಷಿಣೆಯನ್ನು ಕೊಟ್ಟು ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನು ಮಾಡಿ ಸ್ಕಂದನ ಪ್ರೀತಿಗಾಗಿ ಆ ಬ್ರಾಹ್ಮಣರ ಪೂಜೆಯನ್ನು ಮಾಡುವುದರಿಂದ ವಿಶೇಷವಾದ ರೀತಿಯಲ್ಲಿ ಎಲ್ಲ ರೋಗಗಳು ಪರಿಹಾರವಾಗ್ತದೆ. ಒಳ್ಳೆಯ ಬುದ್ಧಿ ಬರ್ತದೆ. ದೇವರ ಮಾರ್ಗದಲ್ಲಿ ನಾವು ಪ್ರವೇಶವನ್ನು ಮಾಡ್ತೇವೆ ಎಂತೆನ್ನುವುದಾಗಿ ತಿಳಿದುಕೊಳ್ಳಬೇಕು. ಹೀಗೆ ಆ ಸ್ಕಂದ ಷಷ್ಠಿಯಲ್ಲಿ ಬ್ರಾಹ್ಮಣರಿಗೆ ಊಟದ ವಿಶೇಷವಾದಂತಹದ್ದನ್ನು ಆ ಪದ್ಮಪುರಾಣ ಮೊದಲಾದವುಗಳು ತಿಳಿಸಿಕೊಟ್ಟಿದೆ ಅಂತ ತಿಳಿದುಕೊಳ್ಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು.